ನಿಮ್ಮೆಲ್ಲರಿಗೂ ನಮ್ ತಲಾ ಒಬ್ನೇ ಸಾಕು. ನೋಡಿ ನೋಡಿ ಲಾಸ್ಟ್ 4 ಮ್ಯಾಚ್ ಏನ್ ವಿಜಯ ಏನ್ ವಿಜಯ. ಅದಲ್ಲದೆ ಪಾಯಿಂಟ್ಸ್ ಟೇಬಲ್ ಅಲ್ಲಿ ಬೇರೆ ಟಾಪ್ ಅಲ್ಲಿ ಇದೀರಂತೆ. ಬರ್ತೀವಿ ಶಿಷ್ಯ, ಇನ್ನು 9 ಮ್ಯಾಚ್ ಐತೆ, ಬರ್ತೀವಿ ತಾಳು. ಬರ್ರಿ ಇವತ್ ನೈಟ್ ಬೇರೆ KKR ಮೇಲೆ ಐತಲ್ಲ, ನೋಡೋಣ ಏನ್ ಮಾಡ್ತೀರಾ ಅಂತ. ನೋಡು ನಮ್ ತಲಾ ಹೆಂಗ್ ಕೊಡ್ತಾನೆ ಅಂತ. ನಿಮ್ ಟೀಮ್ ಅಲ್ಲಿ ನಿಮ್ ತಲಾ ಬಿಟ್ಟು ಇನ್ನು 10 ಜನ ಅವ್ರೆ. ಆದ್ರೂ ನಮ್ ತಲಾನೇ ನಮ್ಗೆ. ಅಯ್ಯ ಆಯ್ತು, ನಿಮ್ ತಲಾದೇ ಹಿಡ್ಕೊಂಡ್ ಆಟಾಡ್ರಿ. ಇರುತ್ತೆ ತಲಾನೇ ಹಿಡ್ಕೊಂಡ್ ಆಟಾಡ್ರಿ ಅಂದೆ. ಅದ್ ಸರಿ, ನೀನ್ ಸೋತವ್ರೆ ಅಂತ ನನಗ್ ಫೋನ್ ಮಾಡಿದ್ಯಾ? ಸೋತ್ರಾಗಾದ್ರೆ ಅಂಕಲ್ ಮಕ್ಳಿಗೆ ಹೇಳೋದೊಂದೇ, ಈ ಸಲ ಕಪ್ ನಮ್ದೇ. ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಇದ್ರೆ ನಾಷ್ಟ ಮಾಡ್ಬೇಕು. ಅಲ್ಲ ಮಚ್ಚಿ, ಇವೊಂದ್ ಆಟ ಆಡೋಣ? ಹಾ ಸರಿ, ಏನ್ ಆಟ ಹೇಳು? ಈ ಆಟದಲ್ಲಿ ನನ್ನ ಹೆಸರು ನಾನು ಅಂತ, ನಿನ್ನ ಹೆಸರು ನೀನು ಅಂತ. ಹಾ ಸರಿ, ಮುಂದೆ ಈಗ ಪ್ರಶ್ನೆಗಳು ಕೇಳ್ತಾ ಹೋಗ್ತೀನಿ, ಉತ್ತರ ಹೇಳ್ತಾ ಹೋಗ್ಬೇಕು. ಹಾ ಸರಿ. ತುಂಬಾ ಒಳ್ಳೆಯವ್ರು ಯಾರು? ನೀನು. ಕಾಂಡ್ ಯಾರು? ನಾನು. ಲೌಡ ಯಾರು? ನಾನು. ಚೂತಿ ಯಾರು? ನಾನು. ಕರೆಕ್ಟು, ಎಲ್ಲ ನೀನೆ. ಬೇರೆ ಯಾವ್ದು ಲೌಡಕ್ಕೆ ಬಂದ್ಬಿಡ್ತಾರೋ ಎಲ್ಲ ಸೊನ್ನೆ. ಮಜಾ, ಈ ಜಗತ್ತಲ್ಲೇ ನಿಯತ್ತಾಗಿರೋದಂದ್ರೆ ಅದು ನಾಯಿ ಮಾತ್ರನೇ. ಆದ್ರೆ ಆ ನಾಯಿಗಿಂತ ನಿಯತ್ತಾಗಿರೋನೊಬ್ಬ ಇದ್ದಾನೆ, ಅದು ನೀನೇ ಕಣ್ಣಲ್ಲ ಬಡೆ ಕಬ್ಬಲ್. ಮಚ, ನಮ್ಮನೆ ಹತ್ರ ಮೇತಿತ್ತು ಕೋಳಿ, ನಿನ್ನ ಪ್ರೀತಿಯಿಂದ ಕರಿತೀವಿ ಬೋಳಿ, ನಂದು ತೋರ್ಸ್ಬೇಡ ನಿನ್ ಕಾಂಚಾಲಿ. ಮಚ, ನಿನ್ಗೆ ಹ್ಯಾಪಿ ಹೋಳಿ. ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಇದ್ರೆ. ಹಲೋ, ಹ್ಯಾಪಿ ಬರ್ಡೇ ಮಚಾ. ಥ್ಯಾಂಕ್ ಯು ಮಚಾ. ಪಾರ್ಟಿಯಲ್ಲಿ ಮಚಾ ನೀನ್ ಕೊಡ್ಸಿದ್ದ ಲೌಡೆ? ಸರಿ ಬಿಡು ಮಚಾ, ಆಮೇಲೆ ಮಾಡ್ತೀನಿ, ಏನೋ ಕೆಲಸ ಇದೆ, ಇಡಲ್ಲ ಲೌಡೆ. ಈ ನನ್ ಮಕ್ಳು ಫಿಲಮ್ಗೆ ಹೋಗಿ ಮಜಾ ಮಾಡೋದಿಕ್ಕೆ ಮಗು ನನ್ ಕೈ ಕೊಟ್ಟೋಗ್ಬಿಟ್ರಲ್ಲ, ಇವನ್ನ ಬೇರೆ ನೋಡ್ಕೋಬೇಕು. ಏನಾದ್ರು ರೈಮ್ಸ್ ಆಡೋಣ ಅಂದ್ರೆ ನನಗ್ ಗೊತ್ತಿರೋ ರೈಮ್ಸ್ ಎಲ್ಲ ಬೇರೆ ಓ ಅಷ್ಟೇ. ಏನ್ ಗುರಿ ಮಾಡೋದು ಮಚ? ದೊಡ್ಡೋರು ಹೇಳ್ತಾ ಇದ್ರು ಜೀವನ ಬರೀ 4 ಎದ್ದಿರುತ್ತಂತೆ. ಹೌದು ಮಚ, ಯಾಕೆ ಏನಾಯ್ತು? ಮಚ, ನನ್ಗೆ ಅಕಸ್ಮಾತ್ ನಾಳೆನೆ ಮದ್ವೆ ಆಗ್ಬಿಟ್ರೆ ಮತ್ತೆ 3 ದಿನದಲ್ಲ ಮಕ್ಳಂಗಾಗತ್ತ ಮಚ ನಮ್ಗೆ. ಹೆಂಗೆ ಮಚ, ನನಗೆ ಗೊತ್ತೇ ಅಯ್ಯೋ ಮೇಡಮ್, ಏನಾಯ್ತು? ಹುಷಾರಾಗಿದ್ದೀರಾ ತಾನೇ? ಏನಿಲ್ಲ ಅಣ್ಣ, ಈ ಕಂಬ ಕಾಣಿಸ್ತಿದ್ಯಾ? ಕಾಣಿಸ್ತಿದೆ. ನನಗ್ ಕಾಣಿಸ್ಲಿಲ್ಲ. ಏನಕ್ಕೋರ ನ್ಯೂಸ್ ಪೇಪರ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಹೆಚ್ಚಾಗಿ ರೀಲ್ ಶೇರ್ ಮಾಡಿದ ಗೆಳೆಯನನ್ನು ಬರ್ಬರಿಯಾಗಿ ಕೊಂದ ಯುವಕ. ಅಯ್ಯಯ್ಯೋ, ಇದ್ ಗೊತ್ತಿಲ್ಲ, ನಾವ್ ಬೇರೆ ಇಷ್ಟ ಬಂದ ರೀಲ್ಸ್ ಕಳಿಸ್ತಾ ಇದೀವಲ್ಲ, ನಮ್ನ ಎತ್ಕೊಳ್ತಾರೋ? ಅದು ಲೋ ಅಪ್ಪಿ, ನಾನ್ ಡಾಕ್ಟರ್ ಕಣ, ಏನಿದ್ರು ಓಪನ್ ಆಗಿ ಹೇಳೋಣ ಹತ್ರ. ಸರ್ ನಿಂತ್ಕಂತಿಲ್ಲ ಸರ್ ನಂದು. ಓಕೆ, ಗರ್ಲ್ ಫ್ರೆಂಡ್ ಅವರ ನಿಂಗೆ? ಇಲ್ಲ ಸರ್, ನಮಗೆಲ್ಲ ಎಲ್ಲಿ. ಮತ್ತೆಲ್ಲ ಉಡಕ್ಕೆ ಬಾ, ನಿಲ್ಲಿಸ್ಬಿಟ್ಟೇನ್ ಬಟ್ಟೆ ಒಣಗಾಕ್ತಿ ಅದ್ರ ಮೇಲೆ. ಯಾಕೆ ರಂಜನ್, ತುಂಬಾ ಬೇಜಾರಲ್ಲಿ ತಂಗಿದೆ? ಏನು ಇಲ್ಲ ಮಚ, ಹಂಗೆ ಬೇಜಾರು. ನನ್ನ ಹತ್ರ ಹೇಳ್ಕೊ ಮಚ, ನಾನ್ ಸರಿ ಮಾಡ್ತೀನಿ. ಎಲ್ರು ಎಷ್ಟು ಕೆಟ್ಟವ್ರಲ್ವಾ ಮಚ, ಅವ್ರವ್ರು ಮಾತ್ರ ನೋಡ್ಕೊತಾ ಇರ್ತಾರೆ. ಇಷ್ಟಕ್ಕೆಲ್ಲ ಯಾರಾದ್ರೂ ಬೇಜಾರಾಗ್ತಾರ? ಎಲ್ರು ಅವ್ರವ್ರದ್ದು ನೋಡ್ಕೊಂಡ್ರೆ ಬಾ, ನೀನ್ ನನ್ ನೋಡು. ನನ್ಗೊಬ್ಬ ಫ್ರೆಂಡ್ ಅವನೇ ಸೂರಿ ಅಳಿಯಾಸ್ ಮಾಮು. ಅವ್ನ ಎಲ್ಲರೂ ಮಾಮು ಅಂತ ಕರೀತಾರೆ, ಏನ್ ಕರೀತಾರೆ ಗೊತ್ತಿಲ್ಲ, ನಾನು ಹಂಗೆ ಕರಿತೀನಿ. ಅಣ್ಣ ಹೆಂಗಂದ್ರೆ ಒಂಥರ ಫುಲ್ ರಿಚ್, ಹುಡುಗಿರ್ ಮಾತ್ರ ಬಿಚ್ಚು. ಅಣ್ಣಂಗ ಒಬ್ಳು ಡವ್ ಇದ್ಲು. ಹೌದು, ಅಣ್ಣಂಗೂ ಒಬ್ಳು ಡವ್ ಇದ್ಲು. ಯಾಕಂದ್ರೆ ಹೇಳಿದ್ನಲ್ಲ, ಅಣ್ಣ ಫುಲ್ ರಿಚ್, ಹುಡುಗಿರ್ ಮಾತ್ರ ಬಿಚ್ಚು. ಅವ್ರಿಬ್ರು ಲವ್ ಸ್ಟೋರಿ ಹೆಂಗಿತ್ತು ಅಂತ ಹೇಳ್ತೀನಿ ಕೇಳಿ. ಅಣ್ಣ ಅವಳನ್ನ ಸರಿ ದೊಡ್ಡ ರೆಸ್ಟೋರೆಂಟ್ ಕರ್ಕೊಂಡು ಹೋಗಿ ಚಿನ್ನದ ರಿಂಗ್ ಕೊಟ್ಟು ಪ್ರಪೋಸ್ ಬೇರೆ ಮಾಡಿದ್ದ. ಅಕ್ಕ ಚಿನ್ನದ ರಿಂಗ್ ನೋಡ್ ಸೈಕೋ, ಆದ್ರೆ ಅಣ್ಣನ ಅಕೌಂಟ್ ಜಾಕು. ಅಣ್ಣ ಅವಳಿಗೋಸ್ಕರ ಅಂತ ಖರ್ಚು ಮಾಡ್ತಿದ್ರಿ, ಏನ್ ಕೇಳ್ತೀರಾ? ವೀಕೆಂಡ್ ಬಂದ್ರೆ ಸಾಕು, ಲುಲ್ಲು ಮಾಲು, ಸಿನಿಮಾ ಹಾಲು, ಶಾಪಿಂಗು, ಡ್ಯಾನ್ಸಿಂಗು, ಮಿಂಟಿ ಹೆವಿ ಮಿಂಟಿ. ಅಣ್ಣ ಹಿಂಗೆ ಒಂದ್ ದಿವಸ ನೈಟ್ ಪಾರ್ಕ್ ಸೈಡ್ ಅಲ್ಲಿ ಗಾಡಿ ಹಾಕ್ಬಿಟ್ಟು ಅಕ್ಕಂಗ್ ಲಿಫ್ಟ್ ಲಿಫ್ಟ್ ಕೊಡ್ತಿದ್ದ ಕಾರಲ್ಲಿ. ಪೊಲೀಸ್ ಬಂದ ಸೈಡ್ ಅಲ್ಲಿ, ಎತ್ತ ಲೈಸೆನ್ಸ್ ಇತ್ತು, ಡಾಕ್ಯುಮೆಂಟ್ಸ್ ಇತ್ತು, ಆಧಾರ್ ಕಾರ್ಡ್ ಇತ್ತು, ಹುಡುಗಿ ಇತ್ತು. ಆದ್ರೂ ನಮ್ಮ ಮಾಮ ಇವಿಕಿ ರೆಡಿ A to Z ಡಾಕ್ಯುಮೆಂಟ್ಸ್ ಸಿಕ್ಕಿದ, ಎಲ್ಲಾ ಡಾಕ್ಯುಮೆಂಟ್ಸ್ ಪೊಲೀಸರು ತೋರಿಸ್ದ. ಪೊಲೀಸರು ಈಗ ಅರ್ಥ ಆಗೋಯ್ತು, ನಿಮ್ಮ ಅಪ್ಪ ಅಮ್ಮನ ನಂಬರ್ ಕೊಡಿ ಅಂದ. ನಮ್ಮ ಮಾಮ 500 ರೂಪಾಯಿ ಗರಿ ನೋಟ್ ತೆಗ್ದಿ, ಇದನ್ನ ಇಟ್ಕೊಳ್ರಿ, ನಮ್ಮನ್ನ ಬಿಟ್ಬಿಡ್ರಿ ಅಂತ ಅಲ್ಲಿಂದ ಪಾಸ್ ಆಗ್ಬಿಟ್ಟ. ಹಿಂಗೆ ಒಂದ್ ದಿವಸ ನಮ್ಮ ಮಾಮ ಹತ್ರ ಬುಲೆಟ್ ಇತ್ತು. ಅವ್ರ ಹುಡುಗಿ ನಾನು ಬುಲೆಟ್ ಓಡಿಸ್ಬೇಕು ಅಂತ ಹಠ ಮಾಡಿದ್ಲು. ಓಲಿ ಅಂತ ನಮ್ಮ ಮಾಮ ಹೆಂಗೋ ಬುಲೆಟ್ ಕಳ್ಸ್ಕೊಟ್ಟ. ಆ ಹುಡುಗಿ ಕಲ್ತಿದ್ ಖುಷಿ, ನಾನು ಒಬ್ಳೆ ಒಂದ್ ರೌಂಡ್ ಓಡ್ ಬರ್ತೀನಿ ಅಂತ ಹೇಳಿದ್ಲು. ನಮ್ಮ ಮಾಮ ಇರ್ಲಿ ಪರವಾಗಿಲ್ಲ, ಡೌ ತಾನೆ, ಓಡ್ ಬಾ ಅಂತ ಹೇಳ್ಬಿಟ್ಟು ಕಳಿಸ್ತಾ. ಅಕ್ಕ ಮೇನ್ ರೋಡ್ ಹೋಯ್ತಿದಂಗೆ ಸೀದಾ ಹೋಗೊಂಡ್ ಡಿವೈಡರ್ ಇಟ್ಲು.
ಅಕ್ಕ ಇಕ್ಕಿ ಫೋರ್ಸ್ಗೆ ಹೆಡ್ ಲೈಟ್, ಸೈಡ್ ಮಿರರ್, ಇಂಡಿಕೇಟರ್, ಮಡ್ಗಾಡು ಎಲ್ಲ ಉಣಿಸ್ಕೊಂಡು ಹೋಯ್ತು. ಅದನ್ನ ರೆಡಿ ಮಾಡ್ಸಕ್ 10,000 ದಿಂಗಿಸ್ಕೊಂಡು ಹೋಯ್ತು. ಮತ್ತೆ ಹಿಂಗೆ ಒಂದ್ ದಿವಸ ಇಬ್ರು ಪಾರ್ಟಿ ಮುಗಿಸ್ಕೊಂಡು ನಮ್ಮ ಮಾಮ ಅವಳನ್ನ ಮನೆಗ್ ಡ್ರಾಪ್ ಹಾಕಿ ಅವನು ಕಾರ್ ಓಡಿಸ್ಕೊಂಡು ಮನೆಗೆ ಹೋಯ್ತಿದ್ದ. ಆದ್ರೆ ಅಕ್ಕಂಗ್ ಮನೆಗೆ ಹೋಗಿದ ತಕ್ಷಣ ಏನ್ ಸೀರೆ ಆಗೋಯ್ತೋ ಗೊತ್ತಿಲ್ಲ, ವಿಡಿಯೋ ಕಾಲ್ ಮಾಡಿ ರೋದನೆ ಕೊಡ್ತಾ ಇದ್ದ. ನಮ್ಮ ಮಾಮ ಕಾರ್ ಓಡಿಸ್ಕೊಂಡೆ ವಿಡಿಯೋ ಕಾಲ್ ಇತ್ತದ. ಅಕ್ಕ ಕಾಲಲ್ಲಿ ಏನ್ ತೋರ್ಸಲ್ಲ ಗೊತ್ತಿಲ್ಲ. ಈಗ ನಮ್ಮ ಮಾಮ ಕಾರ್ ಓಡಿಸೋದನ್ನ ಬಿಟ್ಬಿಟ್ಟು ವಿಡಿಯೋ ಕಾಲ್ ಅಲ್ಲೇ ಮುಳುಗಿದು ಕಾರ್ ಸೀದಾ ತಗೊಂಡೋಗಿ ಒಂದ್ ಡಿವೈಡರ್ ಇಟ್ಟ. ಮತ್ತೆ ಇವಾಗ ಕಾರ್ದು ಹೆಡ್ ಲೈಟ್, ಬಂಪರ್, ಬೋನೆಟ್, ಇಂಡಿಕೇಟರ್, ಸೈಡ್ ಮಿರರ್ ಎಲ್ಲ ಉಣಿಸ್ಕೊಂಡೋಯ್ತು. ಅದನ್ನ ರೆಡಿ ಮಾಡ್ಸಕ್ 20,000 ದಿಂಗಿಸ್ಕೊಂಡೋಯ್ತು. ಒಂದ್ ದಿವಸ ಹಿಂಗೆ ಅಕ್ಕ ಕಾಲೇಜಲ್ಲಿ ಯಾರೋ ಶ್ರೀರಾಮ್ಪುರ ಚಪ್ಪಲಿ ಜೊತೆ ತುಂಬಾ ಕ್ಲೋಸ್ ಆಗಿ ರೀಲ್ಸ್ ಮಾಡ್ತಾ ಇದ್ಲು. ನಮ್ಮ ಮಾಮು ಇದನ್ನ ನೋಡ್ಬಿಟ್ಟು ಏನೋ ಅವನ ಹತ್ರ ಅಷ್ಟೊಂದು ಕ್ಲೋಸ್ ಆಗಿದ್ಯಾ, ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡು ಅಂತ ಅಷ್ಟೇ. ಅದಕ್ಕೆ ಅಕ್ಕ ಇಷ್ಟೇನಾ, ನನ್ ಮೇಲೆ ಡೌಟ್ ಮಾಡ್ತೀಯಾ, ನಮ್ ಟ್ರೂ ಲವ್ ಮೇಲೆ ನಿಂಗೆ ನಂಬಿಕೆ ಇಲ್ವಾ, ಹಂಗೆ ಹಿಂಗೆ ಅಂತ ಫುಲ್ ಜಗಳ ಮಾಡಿ ಮಾಮು ಹತ್ರ ಬ್ರೇಕಪ್ ಪಡ್ಕೊಂಡು ಶ್ರೀರಾಮ್ಪುರ ಚಪ್ಪಲಿ ಜೊತೆ ಹೊಂಟೋದ್ಲು. ಆದ್ರೂ ನಮ್ಮ ಮಾಮು ದಾಸಿ ತಲೆ ಕೆಡ್ಸ್ಕೊಂಡಿರ, ಬಂದ್ರೆ ಆಟಕ್ಕೆ ಹೋದ್ರೆ ಅಂತ ಅನ್ಕೊಂಡು ಅವ್ರ ಫ್ರೆಂಡ್ಸ್ ನೆಲ್ಲ ಕರ್ಕೊಂಡು ಒಂದ್ ರೂಮಲ್ಲಿ ಫುಲ್ ಜೋರ್ ಪಾರ್ಟಿ ಕೊಡಿಸ್ತಾ. ಇವಾಗ ನಮ್ಮ ಮಾಮು ಫುಲ್ ರಿಚ್, ಹುಡುಗರ್ಗ್ ಮಾತ್ರ ಬಿಚ್ಚು. ಓಯ್ ಅಂದಿ, ನಿನ್ನ ಅಕ್ಕನ್ ಯಾರಿಗೆ ಹೇಳ್ತಿದ್ಯಾ ಅಂದಿ? ನಿನ್ನ ಅಕ್ಕ ನೀನ್ ಅಂದಿ, ನಿಮ್ ತಾತ ಅಂದಿ, ನಿಮ್ ಮುತ್ತಾತ ಅಂದಿ, ನಿಮ್ ಇಡೀ ಫ್ಯಾಮಿಲಿ ಅಂದಿ. ಹಂಗೇಳ ಮತ್ತೆ ಅಂದಿ ಹೋಯ್ತೈತೆ ಅಂತ. ನಿನ್ನ ಅಕ್ಕನ್ ಯಾರಿಗೆ ಹೇಳ್ತಾ ಇದ್ಯಾ?